26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಬಿಜೆಪಿ ಮತ್ತೆ ಜೆಡಿಎಸ್ ಒಂದು ಆರೋಪ ಮಾಡ್ತಿದೆ, ರಾಜ್ಯದಲ್ಲಿ ಬರದ ಛಾಯೆ ಇದೆ, ಬರ ಎಲ್ಲೋ ಒಂದ್ ಕಡೆ ಒಂದಿಷ್ಟು ಕಡೆ ಮಳೆ ಆಗ್ತಿದೆ, ಒಂದಿಷ್ಟು ಕಡೆ ಮಳೆನೇ ಇಲ್ಲ. ಇಂಥ ಟೈಮಲ್ಲಿ ವಿಸ್ತರಣೆ ಮಾಡ್ತಿಲ್ಲ, ಬೇಕಾದಂತಹ ಮಿನಿಸ್ಟರ್ಗಳು ಆಯಾ ಡಿಪಾರ್ಟ್ಮೆಂಟ್ ವೈಸ್ ಮಿನಿಸ್ಟರ್ಗಳು ಸಿಗ್ತಿಲ್ಲ, ಹಾಗಾಗಿ ಆಡಳಿತ ಚುರುಕು ಮೂಡಿಸೋದಕ್ಕೆ ಆಗ್ತಿಲ್ಲ ಅನ್ನುವಂಥದ್ದು. ಆಯ್ತು, ಅವರ ಆಸೆ ಬೇಗ ಪೂರೈಸ್ತದೆ. ಅವರ ಆಸೆ ಬೇಗ, ಅತಿ ಬೇಗದಲ್ಲಿ ಈಡೇರಿಸ್ತದೆ. ಸರ್, 20 ಸ್ಥಾನ ಒಂದೇ ಸಲ ಮಾಡ್ತಾರ ಅಥವಾ 2-3 ಡಿವೈಡ್ ಕಂತ ಮಾಡ್ತಾರ ಸರ್? ಗೊತ್ತಿಲ್ಲ, ಅದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ. ಒಂದೇ ಸರಿ ಮಾಡ್ತಾರೆ, ಕೆಲವ್ರು ಹೇಳ್ತಾರೆ, ಕೆಲವರು ಇಟ್ಕೊಳ್ತಾರೆ ಅಂತ ಹೇಳ್ತಾರೆ. ಯಾವುದಾದ್ರೂ ಆಗಲಿ, ಯಾಕಂದರೆ ಸುಮಾರು ಜನ ಮತ್ತೆ ಅವ್ರವ್ರ ಖಾತೆ ನೋಡ್ಲಿಕ್ಕೆ ಅನುಕೂಲ ಆಗಲಿ. ಸೊ ಮೊದಲ ಬೇಗ ಆಗಲಿ ಅನ್ನೋದು ಅಷ್ಟೇ ನಮ್ಮದು. ಯಾವುದ್ರೆ ಈಗ ಚರ್ಚೆನೇ ಇಲ್ಲ ಡೆಲ್ಲಿಯಲ್ಲಿ, ಪ್ರಚಾರ ಸಮಿತಿ ಇಲ್ಲ, ಓನ್ಲಿ ಮಂತ್ರಿಮಂಡಲ ಅಷ್ಟೇ ಈಗ ಚರ್ಚೆ. ಎಲ್ಲವನ್ನೂ ಮುಗಿಸ್ತಾರೆ ಅಂತ MLC ನಿಗಮಮಂಡಳಿ ಅಧ್ಯಕ್ಷರು ಎಲ್ಲ ಈಗ ಒಂದೇ ಸರಿ ಕ್ಲಿಯರ್ ಮಾಡ್ತಾರೆ. ಗೊತ್ತಿಲ್ಲ ಅದು ಏನು 20 ಜನ ಮಾಡ್ತಾರೋ ಕಡಿಮೆ ಮಾಡ್ತಾರೋ ಗೊತ್ತಿಲ್ಲ. ಮಾಡೋದಂತೆ ನಿಶ್ಚಿತ, ಸ್ವಲ್ಪ ಮಾಡ್ತಾರೆ, ಖಂಡಿತ ಮಾಡ್ತಾರೆ. 24ಕ್ಕೆ ರಾಹುಲ್ ಗಾಂಧಿ ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಯಾವ್ದು ಕಾರ್ಯಕ್ರಮ ಬರ್ತಾ ಇದ್ದಾರೆ ಅಷ್ಟೇ ಅವರು. 24 ಇಲ್ಲ, ಅದಕ್ಕೆ ಕಮಿಟಿ ನಿಮಿಷ ಅವ್ರು ಡೆಲ್ಲಿಗೆ ರಿಪೋರ್ಟ್ ಕೊಡ್ತಾರೆ, ಇಲ್ಲಿ ಕೊಡೋಲ್ಲ ಅವರು. ಡೆಲ್ಲಿಯಲ್ಲಿ ಇತ್ಯಾದಿ ಮಾಡಿ ಫೈನಲ್ ಮಾಡಿದ್ರು, ಇಲ್ಲಿ ಮಾಡೋಲ್ಲ. ಬಟ್ ಆಗ್ಲೇ 24ಕ್ಕೆ ಏನಾದ್ರು ಆಗುತ್ತಾ ಅಥವಾ ಅಷ್ಟೊಳಗಡೆ ಏನಾದ್ರು ಆಗ್ಬೋದ್ರಿ. ಅದಕ್ಕೆ ರಾಹುಲ್ ಗಾಂಧಿ ಬರೋದಕ್ಕೂ ಅದಕ್ಕೂ ಏನು ಸಂಬಂಧ, ಅದು ಸಪ್ರೇಟ್ ಆಗಿದೆ. ಸೊ ರಾಹುಲ್ ಗಾಂಧಿಗೆ ಬರುವಂಥ ಕಾರ್ಯಕ್ರಮ ಬೇರೆ ಇದೆ. ಈಗ ಬರ ಇದೆ ಸರ್ ರಾಜ್ಯದಲ್ಲಿ, ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಬೇಕು ಅಂತ ಪರಮೇಶ್ವರ್ ಎಲ್ಲ ಲೆಟರ್ ಬರೆದಿದ್ದಾರೆ. ಚರ್ಚೆ ಆಗ್ಬೋದು, ನೋಡೋಣ. ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಸಮಸ್ಯೆ ಇಲ್ಲ ಸದ್ಯಕ್ಕೆಲ್ಲ ನೀರು ಡ್ಯಾಮ್ನಲ್ಲಿ ಬಂದಿರಿ. ಮುಂದಿನ ಜೂನ್ ವರೆಗೆ ಆಗುವಷ್ಟು ನೀರು ಬಂದಿದೆ ಕುಡಿಲಿಕ್ಕೆ ಮಾತ್ರ, ಬೆಳಗ್ಗೆ. ಸೊ ಈಗ ಮತ್ತೆ ನಿನ್ನೆಯಿಂದ ಮಳೆ ಪ್ರಾರಂಭ ಆಗಿದೆ. ಅವ್ರಿಗೆ ಇನ್ನೊಂದು ಸ್ವಲ್ಪ ನೀರು ಬಂದರೆ ಸಮಸ್ಯೆ ಪರಿಹಾರ ಆಗುತ್ತೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.